ಗಾಯ್ಸ್ ಸಪೋರ್ಟ್ ಮಾಡಿ. ನಮ್ಮಪ್ಪ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಬಂದಿದ ತಕ್ಷಣ ಹಂಗೆ ಶಾಕ್ ಆಗ್ಬಿಡ್ಬೇಕು. ಏನು ಚಿಕನ್ ಮಾಡ್ತಾ ಇದೀಯಪ್ಪ? ಸರ್ಪ್ರೈಸ್ ಅಂತ. ಗ್ರೇವಿಗೆ ಹೆಸರು ಇಟ್ಟಿಲ್ಲಪ್ಪ. ಹಲೋ ಪೀಪಲ್, ಎಲ್ಲರಿಗೂ ನಮಸ್ಕಾರ. ಅಂಡ್ ದಿಸ್ ಇಸ್ ದೀಕ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಮ್ಮಪ್ಪ ಅಡುಗೆ ಮಾಡ್ತಿದ್ದಾರೆ, ಚಿಕನ್ ಮಾಡ್ತಿದ್ದಾರೆ. ಸೊ ಹೇಗೆ ಮಾಡ್ತಿದ್ದಾರೆ ಏನು ಅಂತ ನೋಡೋಣ ಬನ್ನಿ. ನೋಡಿ ನಮ್ಮಪ್ಪ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಿ ಅದಕ್ಕೆ ನಿಮ್ ಕೊಬ್ಬಾಗಿರೋದು. ಏನ್ ಗೊತ್ತಾ ಗೈಸ್, ನಮ್ಮಪ್ಪ ಸ್ಪೈಸಸ್ ಏನ್ ಸಿಗುತ್ತಾ ಕೈಗೆ ಅದು ಹಾಕ್ಬಿಡ್ತಾರೆ. ನಮ್ಮಪ್ಪನೇ ಏನೋ ಒಂದು ಹೆಸರು ಇಟ್ಬಿಡ್ತಾರೆ ಗೈಸ್. ಇವತ್ತು ಏನ್ ಹೆಸರು ಇಡ್ತಾರೆ ಅಂತ ನೋಡೋಣ ಬನ್ನಿ. ಟೆಕ್ ಇವತ್ತು ನಮ್ಮಮ್ಮ ಬಂದಿದ ತಕ್ಷಣ ಹಂಗೆ ಶಾಕ್ ಆಗ್ಬಿಡ್ಬೇಕು. ನನ್ ಗಂಡ ನನ್ಗೋಸ್ಕರ ಅಡಿಗೆ ಮಾಡಿಟ್ಟಿದ್ದಾರೆ ಅಂತ. ಏನ್ ಚಿಕನ್ ಮಾಡ್ತಾ ಇದೀಯಪ್ಪ? ಒಂದು ಮಸಾಲೆ ರುಬ್ಬಿದ ಮಿಟ್ಕೆ ತಿಳಿಸಿ ನೋಡಿ, ಮಸಾಲೆ ಎಲ್ಲ ರುಬ್ಬಿದ್ಮೇಲೆ ಆಮೇಲೆ ಹೇಳ್ತಾರಂತೆ ಏನ್ ಚಿಕನ್ ಇದು ಅಂತ. ನೋಡಿ ಚಿಲ್ಲಿ ತಗೊಂಡಿದ್ದಾರೆ, ಆನಿಯನ್ ಮತ್ತು ಗಾರ್ಲಿಕ್. ನಮ್ಮಮ್ಮ ಇನ್ನೂ ಕೆಲಸದಿಂದ ಬಂದಿಲ್ಲ, ಈಗ ಬರ್ಬೋದು. ಬಂದಿದ ತಕ್ಷಣ ನಾವು ಸರ್ಪ್ರೈಸ್ ಅಂತ ಇಟ್ಕೊಂಡು ಹಿಂಗೆ ಕೊಡ್ತಾರೆ. ಸರ್ಪ್ರೈಸ್. ಗ್ರೇವಿನ ಸಾಂಬಾರ? ಗ್ರೇವಿ ಅಂತೇಮೆ ಸಾಂಬಾರ್ ಅಂತೇಮೆ. ಸಾಂಬಾರ್ ಮೀನ್ಸ್ ನೀರಾಗಿರುತ್ತೆ. ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅಡುಗೆ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಏನೇನು ಹಾಕ್ತಾರೆ ಮತ್ತು ಚಿಕನ್ಗೆ ಏನೇನು ನೇಮ್ ಇಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಚಿಕನ್ ಜೊತೆ ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆನಿಯನ್, ಟೊಮೆಟೊ, ಗಾರ್ಲಿಕ್, ಚಿಲ್ಲಿ ಮತ್ತು ಇದು ಕೊರಿಯಂಡರ್ ಮತ್ತು ಸಮ್ ಸ್ಪೈಸಸ್. ಸೊ ಈಗ ಆಯಿಲ್ ಹಾಕಿದ್ದಾರೆ, ಏನೋ ಹುಡುಕ್ತಾ ಇದ್ದಾರೆ. ಹಾಗೂ ಟೊಮೆಟೊ, ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾರೆ. ಮತ್ತು ಈಗ ಇದು ಮಸಾಲ ಹಾಕಬೇಕು. ನಾವಪ್ಪ ಹೇಳಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಅಂತಾರೆ ಅಷ್ಟೇ. ಅಸಿಸ್ಟೆಂಟ್ ಇಲ್ಲದೆ ನಾವು ಅಪ್ಪ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅದು ಅಸಿಸ್ಟೆಂಟ್ ನಾನೇ ಇರಬೇಕು. ಅಡುಗೆ ಅಂತೆಲ್ಲ ಯಾವ ಕೆಲಸ ಮಾಡಿದ್ರು ಅಸಿಸ್ಟೆಂಟ್ ನಾನೇ ಇರಬೇಕು ಅಲ್ವಪ್ಪ? ವಿತೌಟ್ ಹೇಗೆ ಬೈತಾರೆ ನೋಡಿ ಗೈಸ್ ನಮ್ಮಪ್ಪ ನನ್ನನ್ನ. ಇವಾಗ ನಮ್ಮಪ್ಪ ಸುಮ್ಮನೆ ಹಿಂಗೆ ಫ್ರೈ ಮಾಡ್ತಾರೆ ಅಷ್ಟೇ. ನಾನು ಹಿಂದೆ ನಿಂತ್ಕೊಂಡು ಮಸಾಲೆ ಎತ್ಕೊಡು ಅಂದರೆ ಮಸಾಲೆ ಎತ್ಕೊಡ್ಬೇಕು. ಏನಾದರೂ ಹುಡುಕ್ಬೇಕಂದ್ರೂ ಆವಾಗಲೂ ನಾನೇ ಹುಡುಕ್ಕೊಡ್ಬೇಕು. ನಮ್ಮಪ್ಪ ಸುಮ್ಮನೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಷ್ಟೇ. ಲಾಸ್ಟಲ್ಲಿ ನಮ್ಮಪ್ಪ ಕ್ರೆಡಿಟ್ಸ್ ತಗೊತಾರೆ, ನಾನೇ ಮಾಡಿರೋದು ಅಡುಗೆ ಅಂತ. ಸೊ ಈಗ ಚಿಕನ್ ಮಸಾಲ ಹಾಕ್ಕೊಂಡಿದ್ದಾರೆ. ಮಸಾಲೆ ಪುಡಿ ಕಾನ್ಬಿಡ ತೆಲ್ಲೆ ಮಸಾಲೆ ಪುಡಿ ಐ ಡೋಂಟ್ ನೋ. ಗ್ರೀನ್ ಕಲರ್ ಇದಾ ಕಾರ್ಮೆ ಪೇಸ್ಟ್. ಅಮ್ಮ ಸರ್ಪ್ರೈಸ್ ಆಯ್ತಾ ಉಂಡ್ಲೆ. ನಿರ್ಪ್ರೈಸ್ ಅವನು ಇದೇ ಮಸಾಲೆ ಪುಡಿ. ನೋಡಿ ಗೈಸ್, ಎರಡು ಒಂದೇ ಬಾಕ್ಸಲ್ಲಿ ಹಾಕಿದ್ದಾರೆ. ನಾನು ಯಾವ ಬಾಕ್ಸ್ ಅಂತ ಹುಡುಕ್ಲಿ? ಇದು ಖಾರದ ಪುಡಿ ಅಂತೆ, ಇದು ಮಸಾಲ ಪುಡಿ ಅಂತೆ. ನಮ್ದು ಒಂದು ಕೈ ಇರಲಿ.
ಫ್ರೈ ಮಾಡಿರೋದು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತೆ ಬಾಣಲಿ ಇಟ್ಟಿದ್ದಾರೆ, ಆಯಿಲ್ ಹಾಕಿದ್ರು. ಚಿಕನ್ ಫ್ರೈ ಮಾಡ್ಕೊಳ್ತಿದ್ದೀವಿ. ಸೊ ಗಾಯ್ಸ್, ಚಿಕನ್ ವಾಶ್ ಮಾಡಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇದು ಗ್ರೈಂಡ್ ಮಾಡೋಣ ಅಂದರೆ ಕರೆಂಟ್ ಇಲ್ಲ, ಅದಕ್ಕೆ ಕ್ಲಾರಿಟಿನೂ ಇಷ್ಟು ಡಿಮ್ಮಾಗಿ ಬರ್ತಾ ಇದೆ. ಸೊ ಬನ್ನಿ, ಲೆಟ್ಸ್ ಕುಕ್. ಮಳೆ ಬರ್ತಾ ಇದೆ. ಟು ಕುಕ್ ಚಿಕನ್ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿನ್ಕೊಳ್ಳಿ. ಇಲ್ಲ, ರೆಡಿ ಆಗ್ತಾನೆ ಇದೆ ಗೈಸ್. ನೋಡಿ, ಕರೆಂಟ್ ಬಂದಿಲ್ಲ. ನಾನು ಆವಾಗಲಿಂದ ಫ್ಲ್ಯಾಶ್ ಹಾಕೋದೇ ಮರ್ತೋಗ್ಬಿಟ್ಟಿದೆ ಗೈಸ್. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ವೀಡಿಯೋಸು. ಎಡಿಟ್ ಮಾಡಿದ್ಮೇಲೆ ನೋಡೋಣ ಹೇಗಿರುತ್ತೆ. ಇದು ನನ್ನ ಸೆಕೆಂಡ್ ವ್ಲಾಗ್. ಗಾಯ್ಸ್, ಸಪೋರ್ಟ್ ಮಾಡಿ. ಇವತ್ತು ನಮ್ಮಮ್ಮ ಮಾರ್ನಿಂಗಿಂದ ಅಡುಗೆನೇ ಮಾಡಿಲ್ಲ ಗೈಸ್. ನೋಡಿ, ಇವತ್ತು ಹೊಸೂರಲ್ಲಿ ಜಾತ್ರೆ ಅಲ್ಲ, ಕೋಟೆ ಮಾರಿಯಮ್ಮ ಟೆಂಪಲಲ್ಲಿ ಶೂಲ ಚುಚ್ತಾರಲ್ಲ, ಸೊ ಅದಿತ್ತು ಅಂದ್ಬಿಟ್ಟು ಅದನ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಕೆಲ್ಸಕ್ಕೆ ಹೋಗಿದ್ದಾರೆ. ನೋಡಿ, ರೋಮಿಯೋ ಜೂಲಿಯಟ್ ಇಬ್ಬರು ಹೋಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗಿದ್ದಾರೆ ಕೆಲ್ಸಕ್ಕೆ ನಮ್ಮಮ್ಮ. ಕರೆಂಟ್ಗೆ ಕಾದು ಸಾಕಾಯಿತು. ಅದಕ್ಕೆ ಈಗ ಇದು ಗ್ರೈಂಡ್ ಮಾಡಲಿಲ್ಲ, ಹಂಗೆ ಹಾಕ್ಕೊಂಡಿದ್ದೀವಿ. ಇದು ಗ್ರೇವಿ ಆದಮೇಲೆ ಅದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಈಗ ನಮ್ಮಮ್ಮ ಕೂಡ ಬರೋ ಟೈಮ್ ಆಯಿತು. ಟೇಸ್ಟ್ ಮಾಡೋಕ್ಕೆ ನೋಡಿ, ರೊಟ್ಟಿನೂ ಮತ್ತು ಇದು ಮಾಡಿರೋ ಗ್ರೇವಿ ತಂದಿದ್ದಾರೆ. ಲೆಟ್ಸ್ ಟೇಸ್ಟ್ ಇಟ್. ನೈಸ್ ಪಾಪ, ಬಾಂದಿ. ಅಪ್ಪ ನೋಡಿ, ಚಿಕನ್ ಮಾಡಿಕೊಂಡೆ, ವೆಸಲ್ಸ್ ವಾಶ್ ಮಾಡಿಬಿಟ್ಟಿದೆ. ಈಗ ಪ್ಲೇಟ್ ನಾನು ವಾಶ್ ಮಾಡಿಲ್ಲ ಅಂದರೆ ಇವತ್ತು ಪಕ್ಕ ಮಾರಿ ಹಬ್ಬನೇ ನನಗೆ. ಅದಕ್ಕೆ ವಾಶ್ ಮಾಡೋಣ. ಈಗ ಆಲ್ಮೋಸ್ಟ್ ಚಿಕನ್ ರೆಡಿ ಇದೆ. ಐ ಆಮ್ ವೇಟಿಂಗ್ ಟು ಈಟ್ ಪೀಸ್. ಗ್ರೇವಿ ಅಂತೂ ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ಚಪಾತಿ ಪೂರಿ ತಿಂದರೆ ಎಮ್ಮಿ ಟೇಸ್ಟ್ ವಾಯ್ಸ್. ನೀವು ಟ್ರೈ ಮಾಡಿ ಒಂದ್ಸಲ. ಸೊ ಈಗ ನಮ್ಮಪ್ಪ ಇದು ಚಿಕನ್ ತಿಂದು ಮತ್ತು ಗ್ರೇವಿ ಎಲ್ಲ ತಿಂದು ಆಮೇಲೆ ಇದಕ್ಕೆ ನೇಮ್ ಇಡ್ತಾರೆ. ನೇಮಿಂಗ್ ಸೆರಿಮೋನಿ ಆಗಿತ್ತು. ಮನೆ ಯಜಮಾನಿ ಬರೋ ಟೈಮ್ ಆಯ್ತು. ಮನೇಲಿ ಗಂಡ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಆದ್ರೂ ಚಿಂತೆ ಇದೆಯಮ್ಮ ನಿನ್ಗೆ? ಏನ್ ಮಾಡ್ಕೊಂತಾರೆ ಅಡ್ಗೆಗೆ? ಮಾರ್ನಿಂಗ್ ಇಂದ ಅಡ್ಗೆ ಬೇರೆ ಮಾಡಿಲ್ಲ. ಏನ್ ತಿಂತಾರೋ ಇಲ್ವೋ ಅಂತ ಏನಾದ್ರು ಯಾಕಿಲ್ಲ? ಸೊ ಗೈಸ್, ನನ್ಗೀಗ ಲಾಗಿನ್ ಬೇರೆ ಇದೆ. ಸೊ ಬನ್ನಿ ಲಾಗಿನ್ ಮಾಡೋಣ. ವರ್ಕ್ ಫ್ರಮ್ ಹೋಮ್ ನಿಜವಾಗ್ಲೂ ಎಷ್ಟು ಯೂಸ್ಫುಲ್ ಆಗ್ತಿದೆ ಗೊತ್ತಾಗ. 2 hours ಟ್ರಾಫಿಕಲ್ಲಿ ಹೋಗಿ ಬರೋದಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದಕ್ಕೆ. ಸೊ ಬನ್ನಿ ಲಾಗಿನ್ ಮಾಡೋಣ. ಚಪಾತಿ ಜೊತೆಗೆ ನಮ್ಮಪ್ಪ ಮಾಡಿರೋ ಗ್ರೇವಿಗೆ ಹೆಸರೇ ಇಟ್ಟಿಲ್ಲಪ್ಪ. ಬುಲ್ಬುಲ್ ಚಿಕನ್. ಈಗ
ಈಗ ನಮ್ಮ ಅಮ್ಮ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬುಲ್ಬುಲ್ ಚಿಕನ್ ಶೆಫ್ ಹಿಂಗಾಗಿ ಇದು ಹೆಸರು ಬುಲ್ಬುಲ್ ಚಿಕನ್. ಬುಲ್ಬುಲ್ ಚಿಕನ್ ಅಂತೆ ಗೈಸ್. ಚಪಾತಿ ಈ ರೀತಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಚಪಾತಿ, ಗ್ರೇವಿ, ಕುಕ್ಕುಂಬರ್, ನಮ್ಮಮ್ಮ. ಸೊ ಗಾಯ್ಸ್, ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು. ನಮ್ಮಪ್ಪ ಟೇಸ್ಟ್ ಮಾಡ್ತಾ ಇದ್ದಾರೆ ರೀ. ಸೂಪರ್. ಈಗ ನಮ್ಮಮ್ಮ ಟೇಸ್ಟ್ ಮಾಡ್ತಾರೆ. ಇನ್ನು ಶೆಪ್ಪಮ್ಮ ನಿನ್ಗೋಸ್ಕರ ಸರ್ಪ್ರೈಸಾಗಿ ಮಾಡಿರೋದು ನಮ್ಮಪ್ಪ. ನೀನು ಫಸ್ಟ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಹೇಳು ಬೇಗ. ಸೂಪರ್. ಈಗ ನಾನು ಟೇಸ್ಟ್ ಮಾಡ್ತೀನಿ ಗಾಯ್ಸ್. ಸೊ ಚಪಾತಿ, ಚಿಕನ್ ವಿತ್ ಗ್ರೇವಿ. ಸೂಪರ್ ಸೂಪರ್. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಬಾಯ್.